ವೀಕೆಂಡ್ಸ್ ನಾನು ತೋಟ ನೋಡ್ಕೋತೀನಿ. ಇಲ್ಲ ನೋಡಿದ ನಂಗೆ ತುಂಬಾ ಇಷ್ಟ ಆಯ್ತು ಕೃಷಿ ಮಾಡಬೇಕು ಅಂತ. ಆರ್ಗಾನಿಕಲ್ ಬೆಳೆಸಬೇಕು, ಸಾವಯವ ಕೃಷಿ ಮಾಡಬೇಕು, ಅಡಿಕೆ ಅಂತ ಅನ್ಕೊಂಡು ನಾನು. ಆಮೇಲೆ ಸೀಬೆ ಬಂದು ತೈವನ್ ಸೀಬೆ ಅವರೆಲ್ಲ ಮಿಕ್ಕಿದೆಲ್ಲ ಅವರೇ ನೋಡ್ಕೋತಾರೆ. ವೀಕೆಂಡ್ಸ್ ಇಲ್ಲಿ ಬಂದು ತೋಟ ನೋಡ್ಕೊಂಡು ಹೋಗೋದು. ನಮಸ್ಕಾರ, ನಾನು ಪ್ರಮೋದ್. ನಾನು ಮೂಲತಃ ಮೈಸೂರವರು. ಇದು ನನ್ನ ತೋಟ ಬಂದು 2 ಎಕರೆ ಇದೆ. ಇದು ಇರೋದು ಮಾದಾಪುರ ಗ್ರಾಮ, ಉಳ್ಳಳ್ಳಿ ಹೋಬಳಿ, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ. ನಾನು ಬೇಸಿಕಲಿ IT ಪ್ರೊಫೆಷನ್ ನಂದು. ಹೈಬ್ರಿಡ್ ಇರೋದ್ರಿಂದ ನಾನು ಬೆಂಗಳೂರಲ್ಲಿ 3-4 ದಿನ ಕೆಲಸ ಮಾಡ್ತೀನಿ. ಮತ್ತೆ ವೀಕೆಂಡ್ಸ್ ನಾನು ತೋಟ ನೋಡ್ಕೋತೀನಿ. ಮತ್ತೆ ವೀಕೆಂಡ್ಸ್ ಬಂದಾಗಲೂ ಒಂದು ಸ್ವಲ್ಪ ನೆಮ್ಮದಿ ಸಿಗುತ್ತೆ. ತೋಟ ನೋಡಿದಾಗ ಖುಷಿ ಆಗುತ್ತೆ. ಸ್ಟ್ರೆಸ್ಫುಲ್ ಲೈಫ್ ಇಂದ ಇಲ್ಲಿ ಸ್ಟ್ರೆಸ್ ಫ್ರೀ ಲೈಫ್ ಆಕ್ಚುಲಿ ಇದು. ಏನೋ ವೀಕೆಂಡ್ಸ್ ಇಲ್ಲಿ ಬಂದು ತೋಟ ನೋಡ್ಕೊಂಡು ಹೋಗೋದು. ಇಂಟ್ರೆಸ್ಟ್ ಇಂದ ಸರ್, ನಮ್ಮ ತಾತ ಅಜ್ಜಿ ಅವರು ತುಮಕೂರಲ್ಲಿ ಎಲ್ಲ ಕೃಷಿ ಮಾಡ್ತಿದ್ರು ಅವರು. ಅದು ನಾ ಚಿಕ್ಕ ವಯಸ್ಸಿಂದ ಅಲ್ಲಿ ತುಮಕೂರಲ್ಲಿ ನಾನು ಸಮ್ಮರ್ ಹಾಲಿಡೇಸ್ ಅಲ್ಲೆಲ್ಲ ಸ್ಕೂಲ್ ರಜಾ ಇದ್ದಾಗಲೆಲ್ಲ ಹೋಗ್ತಿದ್ದೆ. ಅಲ್ಲಿ ನಾನು ಅವರು ಏನೇನು ಬೆಳೀತಾರೆ ಎಲ್ಲೆಲ್ಲ ಆ ಥರ ಲೈಫ್ಲ ನೋಡಿದೆ. ನಂಗೆ ತುಂಬಾ ಇಷ್ಟ ಆಯ್ತು ಕೃಷಿ ಮಾಡಬೇಕು ಅಂತ. ಸೊ ಈಗ ನಾನು ಕೋವಿಡ್ ಆದ್ಮೇಲೆ ಏನಾರ ಮಾಡಬೇಕು, ಕೃಷಿ ಜಮೀನ್ ಮಾಡಬೇಕು, ತೋಟ ಮಾಡಬೇಕು ಅಂತ ಇಂಟ್ರೆಸ್ಟ್ ಬಂತು. ಸೊ ಅದೇ ಇನ್ಸ್ಪಿರೇಷನ್ ನನಗೆ ಇವರೇ ನಮ್ಮ ತಾತ ಅಜ್ಜಿ. ಸೊ ನಾನು ಈ ತೋಟ ಮಾಡಿ ಆಲ್ಮೋಸ್ಟ್ 3 ವರ್ಷ ಆಯಿತು. ಸೊ ವೀಕೆಂಡ್ ಬಂದಾಗ ಏನೋ ನೆಮ್ಮದಿ ಇರುತ್ತೆ ಅಲ್ಲಿ. ಸ್ವಲ್ಪ ತೋಟ ನೋಡಿದ್ರೆ ಖುಷಿ ಆಗುತ್ತೆ. ಸೊ ನಾನು ಫ್ಯೂಚರ್ಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ನಾನು ರಿಟೈರ್ಮೆಂಟ್ ಲೈಫ್ಗೆ ಅಷ್ಟೆಲ್ಲ ನಾನು ತೋಟ ಮಾಡಿರಬೇಕು, ಏನು ಮಾಡಬೇಕು, ತೋಟದಲ್ಲಿ ಏನೇನು ಹಾಕ್ಬೇಕು, ಏನೇನು ಬೆಳಿಬೇಕು ಅಂತ. ಸೊ ನಾನು ತೋಟ ತಗೊಂಡಾಗ ಇದು 2.5 ಎಕರೆ. ಸೊ ತೋಟ ತಗೊಂಡಾಗ ಬಾಳೆ ಇತ್ತು, 6 ತಿಂಗಳು ಬಾಳೆ ಹೋದ್ಮೇಲೆ ನಾನು ಡಿಸೈಡ್ ಮಾಡಿದೆ ಏನು ಮಾಡಬೇಕು ಅಂತ. ಸೊ ನಾನು ಶಾರ್ಟ್ ಟರ್ಮ್ಗೆ ಅಂದರೆ ಅಲ್ಪಾವಧಿಗೆ ನಾನು ಸೀಬೆ ಹಾಕಬೇಕು ಅಂದ್ಕೊಂಡೆ 1 ಎಕರೆಗೆ. ಆಮೇಲೆ ಲಾಂಗ್ ಟರ್ಮ್ ಅಂದರೆ ದೀರ್ಘಾವಧಿಗೆ ನಾನು 1.5 ಎಕರೆಗೆ ಅಡಿಕೆ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಬೇಸಿಕಲಿ ಇಲ್ಲಿ ನೋಡ್ಬೋದು ಅಡಿಕೆ ಇದೆ. ಅಡಿಕೆ ಬಂದು ನಾನು ಕಂಪ್ಲೀಟ್ಲಿ ಆರ್ಗ್ಯಾನಿಕಲ್ಲಿ ಬೆಳೀತಿರೋದು, ಸಾವಯವ ಕೃಷಿ ಮಾಡ್ತಿರೋದು ನಾನು. ಸೊ ಟೋಟಲ್ 720 ಕೂರಿಸಿದ್ದೀನಿ ಅಡಿಕೆ. ಆಮೇಲೆ ಸೀಬೆ ಬಂದು ತೈವನ್ ಸೀಬೆ. ಸೊ ನಾನು 1 ಎಕರೆ ತೈವನ್ ಸೀಬೆ ಮಾಡಿದ್ದೀನಿ, 6/8 ಮಾಡಿರೋದು. ಅದರಲ್ಲಿ ನಾನು 850 ತೈವನ್ ಸೀಬೆ ಕೂರಿಸಿದ್ದೀನಿ ನಾನು. ಅದೇ ಬಾಳೆ ತೊಗೊಂಡಿದ್ದು ನಾನು. ಅದನ್ನೇ ಇದಕ್ಕೆ ನೆರಳು ಬೇಕು. ಇನಿಷಿಯಲಿ 3 ವರ್ಷ ಅದಕ್ಕೆ ನೆರಳು ಬೇಕು, ಚೆನ್ನಾಗಿ ಬರಬೇಕು ಗಿಡ ಅಂದರೆ ನಾವು ಬಾಳೆ ಹಾಕಬೇಕು. ಯಾಕಂದರೆ ಬಿಸಿಲುಗಾಲದಲ್ಲಿ ಫುಲ್ ಹಳದಿ ಆಗುತ್ತೆ. ಆ ನೆರಳಿದ್ದಷ್ಟು ಬೇಗ ಉತ್ತಮವಾಗಿ ಬರುತ್ತೆ. ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಅಡಿಕೆ ಹಾಕೋಕ್ಕಿಂತ ಮುಂಚೆನೇ ನಾನು ಆರ್ಗ್ಯಾನಿಕಲ್ಲಿ ಬೆಳೆಸಬೇಕು, ಸಾವಯವ ಕೃಷಿ ಮಾಡಬೇಕು ಅಡಿಕೆ ಅಂತ ಅನ್ಕೊಂಡು ನಾನು ಯಾವ್ದು ಹಾಕಬೇಕು ಗೊಬ್ಬರ ಅಂದ್ಕೊಂಡಾಗ ನಾನು ವಿಚಾರಿಸಿದಾಗ ಡಾಕ್ಟರ್ ಸಾಯಿಲ್ ಚೆನ್ನಾಗಿದೆ ಅಂತ ನಾನು ಕೇಳ್ಪಟ್ಟೆ ಮೀಡಿಯಾದಲ್ಲೆಲ್ಲ. ಸೊ ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ತಾ ಇದ್ದೀನಿ 2 ವರ್ಷದಿಂದ. ಇದು ಕರೆಕ್ಟಾಗಿ 2 ವರ್ಷ. ಸೊ ಸೆಪ್ಟೆಂಬರ್ 1, 2023 ನಾಟಿ ಮಾಡಿದ್ದು ನಾನು ಇದು. ಈಗ ಹಿಂದ್ಗಡೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದೆ ಡಾಕ್ಟರ್ ಸಾಯಿಲ್ಲು. ಸೊ ನಾವು ಮಂಜುನಾಥ್ ಸರ್ ಗೈಡೆನ್ಸ್ ಮೇಲೆ ನಾವೆಲ್ಲ ಮಾಡಿದ್ದು. ಅಲ್ಲಿ ಯಾವ ಥರ ಗೊಬ್ಬರ ಹಾಕಬೇಕು, ರೆಕ್ಕ ಸ್ಪೆಷಲ್ ಯಾವಾಗ ಹಾಕಬೇಕು ನಾನು, ಮತ್ತು ಸ್ಲರಿ ಯಾವಾಗ ಹಾಕಬೇಕು, ಸೊ ಎಲ್ಲ ಅವ್ರು ಗೈಡ್ ಮಾಡಿದ್ರು. ತಕ್ಕಂತೆ ನಾವು ಹಾಕಿದ್ದೀವಿ, ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಆಮೇಲೆ ನಾನು ಕಂಪ್ಲೀಟ್ಲಿ ಆಫೀಸ್ ಬರಬೇಕು ಅಂತ ಹೇಳಿದ್ರು. ಸಾಕು ಸಿಕ್ಕಿದೆ ನಮಗೆ ಇವರು ಯಾರು ನಮ್ಮ ರಾಜಣ್ಣ. ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ ನಾನು ಸ್ವಲ್ಪ ಗೊಬ್ಬರ ತಂದು ಕೊಡೋದು, ಮತ್ತು ಯಾವ ಟೈಮ್ಗೆ ಏನೇನು ಹಾಕಬೇಕು ಅಂತ ಹೇಗೆ ಕಲಿಸೋದು ಅಂತ ಹೇಳ್ತೀನಿ. ಅವ್ರ ಮೇಲೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಮಿಕ್ಕಿದ್ದು ಅವ್ರಿಗೂ ಇನ್ನೂ ಚೆನ್ನಾಗಿ ಒಳ್ಳೆ ನಾಲೆಜ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಅವರೆಲ್ಲ ಮಿಕ್ಕಿದೆಲ್ಲ ಅವರೇ ನೋಡ್ಕೋತಾರೆ. ಅವರು ಏನ್ ಹೇಳ್ತಾರೆ ಅದನ್ನ ನಾವು ಮಾಡ್ಕೊಂಡು ಹೋಗ್ತೀವಿ, ಕಂಟಿನ್ಯೂ ಮಾಡ್ತಾ ಇದೀವಿ. 2ನೇದೇನಪ್ಪ ಅಂದ್ರೆ ಅವ್ರಿಗೂ ಸೇರ್ಬೇಕು ಇದು. ಯಾಕಂದ್ರೆ ತುಂಬಾ ತಿಳಿ ಹೇಳ್ತಾರೆ ಬಂದಾಗ ಹಿಂಗ್ ಮಾಡ್ಬೇಕಣಪ್ಪ, ಹಿಂಗ್ ಮಾಡ್ಬೇಕು ಅಂದ್ರೆ ಈ ಡಾಕ್ಟರ್ ಸಾಯಲ್ ಆದ್ಮೇಲೆ ಸ್ವಲ್ಪ ಒಳಗಡೆ ಎರೆಹುಳಗಳು, ಮತ್ತೆ ಆಮೇಲೆ ಗಿಡ ಸ್ವಲ್ಪ ಡೆವಲಪ್ಮೆಂಟು, ಆಮೇಲೆ ಚೇಂಜಸ್ ಗಿಡ ಏನಪ್ಪಾ ಅಂತಂದ್ರೆ ಗ್ರೀನ್ ಕಲರ್ ಬರ್ತದೆ ಗಿಡ. ಸೊ ಓವರ್ ಆಲ್ ಫುಲ್ ಕಂಪ್ಲೀಟ್ಲಿ ನಮಗೆ ಸ್ಯಾಟಿಸ್ಫಿಕೇಶನ್ ಇದೆ. ತುಂಬಾ ಕಂಪ್ಲೀಟ್ಲಿ ಸರ್ವಿಸ್ ಸಿಗುತ್ತೆ. ಆಕ್ಚುಲಿ ನಾನು ಮಂಜುನಾಥ್ ಸರ್ ರೆಗ್ಯುಲರ್ ನಾನು ಕಾಲ್ ಮಾಡದೇ ಹೋದ್ರೆ ಅವರು ರೆಗ್ಯುಲರ್ಲಿ ಕಾಲ್ ಮಾಡಿ ಕೇಳ್ಕೊತಾರೆ ಹೇಗೆ ಬರ್ತಿದೆ ಗಿಡ, ಏನು ಹಾಗೆ ಹೇಗೆ ಅಂತ. ಮತ್ತೆ ತುಂಬಾನೇ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ. ಡಾಕ್ಟರ್ ಸಾಯಿಲ್ ಪ್ರಾಡಕ್ಟ್ ತುಂಬಾ ಬೆನಿಫಿಟ್ ಕೊಡ್ತಿದೆ, ಇಲ್ಲ ಅಂತೆಲ್ಲ. ಜೊತೆಗೆ ನಮಗೆ ಸರ್ವಿಸು ಅಷ್ಟೇ ಒಳ್ಳೆ ಸರ್ವಿಸು ಕೊಡ್ತಿದ್ದಾರೆ ಅವರು. ಸೊ ರೆಗ್ಯುಲರ್ಲಿ ಕಾಲು ಮಾಡ್ತಾರೆ ನಮಗೆ, ಹೇಗೆ ಬರ್ತಿದೆ ಗಿಡ, ನೀವು ಯಾವಾಗ ತಗೊಂಡ್ರಿ, ರೀಸೆಂಟಾಗಿ ಯಾವಾಗ ಹಾಕ್ತೀರಿ, ಎಷ್ಟು ಬೆಳವಣಿಗೆ ಆಗಿದೆ ಅಂತ. ಜೊತೆಗೆ ಮಂಜುನಾಥ್ ಸರ್ ಅಷ್ಟೇ, ಅವರು ರೆಗ್ಯುಲರ್ ಆಗಿ ಬಂದು ನಮ್ಮ ತೋಟ ವಿಸಿಟ್ ಮಾಡಿ ಅವರು ಗೈಡೆನ್ಸ್ ಕೊಡ್ತಾರೆ. ಸೊ ಓವರ್ ಆಲ್ ಸರ್ವಿಸ್ ಅಂತೂ ಸೂಪರ್ ಆಗಿದೆ.